ಕರ್ನಾಟಕದಲ್ಲಿ ನಾವು ಒಂದು ಪಾರ್ಟಿ ಮಾಡ್ತಾ ಇದ್ವಿ, ಈ ಥರ ಮಾಡ್ತೀವಿ, ನೀವು ಏನೋ ಹೇಳ್ತಿರಲ್ವಾ, ನಮ್ಗೆ ಇಲ್ಲಿ ತನಕ ಎಷ್ಟು ಡೊನೇಷನ್ ಬಂದಿರ್ಬೋದು? ನಮಗೆ 1 ಲಕ್ಷ ಡೊನೇಷನ್ ಕೊಟ್ಟವರು 2000 ಇಲ್ಲಿ ತನಕ ಹಬ್ಬ ಬಂದರೆ 2-3 ಜನ. ಐ ಆಮ್ ದ ಬಿಗ್ಗೆಸ್ಟ್ ಡೋನರ್ ಟು ಮೈ ಪಾರ್ಟಿ. ನಾನು ಎಷ್ಟೊಂದು ಕೊಟ್ಟು, ನಾನು ನನ್ನ ಪಾರ್ಟಿ ಕಟ್ಟಬೇಕು ಅಂತ ಮಾಡಿಲ್ಲ, ಜನರ ಪಾರ್ಟಿ ಕಟ್ಟಬೇಕು ಅಂತ ಮಾಡಿದ್ದೀನಿ. ಅದಕ್ಕಾಗಿಯೇ ಇವತ್ತು ನೆನ್ನೆ ಹೋಗಿದ್ನಲ್ಲ, ನೆನ್ನೆ ರಾತ್ರಿ ಒಬ್ಬರು 2,000 ರೂಪಾಯಿ ಕೊಟ್ಟರು, ಸದಸ್ಯತ್ವ ತೊಗೊಂಡ್ರು, ಇನ್ನೊಬ್ರು 1,000 ಕೊಟ್ಟು ಸದಸ್ಯತ್ವ ತೊಗೊಂಡ್ರು. ಕೈ ಮುಗಿತಾ ಇದ್ದೀವಿ. ಜನರ ಪಾಲುದಾರಿಕೆಯಲ್ಲಿ, ಜನರ ಸಹಭಾಗಿತ್ವದಲ್ಲಿ ಪಕ್ಷ ಕಟ್ಟಬೇಕು ಅಂತ. ಇಷ್ಟೆಲ್ಲ ಹೆಸರು ಬಂದಿದೆಯಲ್ಲ ನಮಗೆ. 1 ಲಕ್ಷ 2 ಲಕ್ಷ 3 ಲಕ್ಷ ಕೊಡೋ ಡೋನರ್ಸ್ ನಮಗಿಲ್ಲ ಕರ್ನಾಟಕದಲ್ಲಿ. ಇವತ್ತು ಯಾವ ಮಟ್ಟದ ದಾರಿದ್ರ್ಯ, ಮನೋದಾರಿದ್ರ್ಯ ಇದೆ ಅಂದರೆ, ಪಕ್ಷಕ್ಕೆ 100 ಕೋಟಿ ಡೊನೇಷನ್ ಮಾಡುವಂಥವ್ರು ಯಾವ್ಯಾವುದೋ ಕಾರಣಕ್ಕೆ ನಮ್ಗೆ 10,000 ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು 3 ವಿಚಾರ ಹೇಳ್ಬಿಡ್ತೀನಿ ದುಡ್ಡು ಬರೋಕ್ಕೆ. ಒಂದು, ಜನರ ಹತ್ರ ದುಡ್ಡಿದೆಯಾ? ಜನರ ಹತ್ರ ದುಡ್ಡಿದೆ. ಆಮ್ ಆದ್ಮಿ ಅವ್ರಿಗೆ 20 ಕೋಟಿ ಕೊಡಬೇಕು ಅಂತೇಳಿ ನಿಮಗೂ 40 ಕೋಟಿ ಕೊಡ್ಬೋದು. ಜನರ ಹತ್ರ ದುಡ್ಡಿದೆ. 2ನೇ ವಿಚಾರ, ನಿಮ್ಮ ಪರ್ಸ್ನಲ್ ಇಂಟಿಗ್ರಿಟಿ ಸರಿ ಇದೆಯಾ? ನೀವು ಪ್ರಾಮಾಣಿಕ ವ್ಯಕ್ತಿಯಿಂದ ಕರ್ನಾಟಕ ನಂಬುತ್ತಾ? 100% ನಂಬುತ್ತೆ. 3ನೇದು, ನೀವು ಕೇಳೋ ರೀತಿ ಸರಿ ಇದೆಯಾ? ಅವ್ರು ನಿಮ್ಮನ್ನ ಪೊಲಿಟಿಕಲ್ ಆಲ್ಟರ್ನೇಟಿವ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರಾ? ಇದನ್ನ ನೋಡ್ಕೋಬೇಕು. ಯಾಕಂದ್ರೆ ಆಮ್ ಆದ್ಮಿ ಅವ್ರನ್ನ 20 ಕೋಟಿ ಬಂದಂಗೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿರೋದು ಕೂಡ ಇನ್ ಎ ವೇ ಆಫ್, ಇಟ್ಸ್ ಅ ಗಿಮಿಕ್. ಇಟ್ ಈಸ್ ಗಿಮಿಕ್ ಮತ್ತೆ ಒಂದು ಐಡಿಯಲಿಸಮ್. ಇಟ್ಸ್ ಅ ಗಿಮಿಕ್. ಅದು ಗೆದ್ಮೇಲೆ ನಾವು ಮುಂದಕ್ಕೆ ಮತ್ತೆ ನಾವು ಏನು ಮಾಡ್ಕೊಳ್ಬಹುದು ಕೊಡ್ತಾರೆ. ಸೊ ನೀವು ನಿಮ್ಮನ್ನ ಪ್ಯಾಕೇಜ್ ಮಾಡೋದು, ನೀವು ನಿಮ್ಮನ್ನ ಸರಿಯಾಗಿ ಪ್ಯಾಕೇಜ್ ಮಾಡ್ತಾ ಇದ್ದೀರಾ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ನಾವು ಮಾಡೋಕ್ಕಾಗ್ತಾ ಇಲ್ಲ. ಕಾರಣಗಳು ನೀವು 2-3 ಅಂದ್ರಲ್ವಾ. ಈಗ ಜನರ ಹತ್ರ ದುಡ್ಡಿದೆ, ಹೌದು ದುಡ್ಡಿದೆ. 2ನೇದು ಏನು ಹೇಳಿದ್ರಿ? ಇಂಟಿಗ್ರಿಟಿ ಇದೆಯಾ? ನಿಮ್ಮ ಹತ್ರ ಇದೆ. ನಮ್ಮ ಹತ್ರ ಇದೆ, ಜನಕ್ಕೆ ಗೊತ್ತಿಲ್ಲ. ಈಗಲೂ ಬಹುಸಂಖ್ಯಾತ ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ರಿಲೆವೆಂಟ್ ಅಲ್ಲ ಅನ್ನುವಂಥದ್ದು ಅದಕ್ಕೆ ಲಿಂಕ್ ಆಗಿದೆ. ಅಂದ್ರೆ ಇಂಟಿಗ್ರಿಟಿ ಇದೆ, ಒಳ್ಳೆ ಮನುಷ್ಯ ಗೆಲ್ಲಲ್ಲ, ಪಾಸಿಬಲಿ ಆಗಲ್ಲ, ಇವರನ್ನೇ ಹಾಕಲ್ಲ. ಯಾರು ಜನ ಕೊಡಬೇಕು ಅಂತಿದಾರೋ ಅವರೇ ಜಾತಿ ನೋಡ್ಕೊಂಡು, ಹಣ ನೋಡ್ಕೊಂಡು ಓಟ್ ಹಾಕ್ತಾರೆ. ನಮ್ಮಂಥವ್ರು ಓಟ್ ಹಾಕಲ್ಲ. ಆದರೆ ಯಾವುದೋ ಒಂದು ಸದಾಶಯ ಇದೆ, ಆ ಸದಾಶಯ ಅವರನ್ನ ಜ್ಞಾನ ಇದೆ, ಪ್ರಜ್ಞೆ ಇಲ್ಲ ಜನಕ್ಕೆ. ಏನು ಮಾಡಬೇಕು, ಏನು ಸರಿ ಅಂತ. ಈಗ ಸಿಗರೇಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಅಥವಾ ಕುಡಿಯೋದ್ರಿಂದ ಇನ್ನೇನೋ ಕಾಯಿಲೆಗಳು ಬರುತ್ತೆ, ಚಟ ಆಗುತ್ತೆ ಅಂತೆಲ್ಲ ಗೊತ್ತಿದ್ರು ಎಷ್ಟು ಜನ ಸಿಗರೇಟ್ ನಿಲ್ಲಿಸಿದ್ದಾರೆ? ಎಷ್ಟು ಜನ ಮಾಡಬಾರ್ದನ್ನ ಮಾಡೋದು ನಿಲ್ಲಿಸಿದ್ದಾರೆ? ಏಡ್ಸ್ ಬರುತ್ತೆ ಅಂತ ಗೊತ್ತಿದ್ರು ಇಂಟೆನ್ಷನ್ ಇದೆ ವ್ಯಭಿಚಾರ ಮಾಡುವಂಥ ಜನಕ್ಕೆ. ಸೊ ಅದು ಪ್ರಜ್ಞೆ ಇಲ್ಲ ಜನಕ್ಕೆ. ಅಂದರೆ ಆಕ್ಟಿಂಗ್ ಅಪಾನ್ ವ್ಯಾಲ್ಯೂಸ್ ಅಂತಿದೆಯಲ್ವಾ, ಆಕ್ಷನ್ ತಗೊಳ್ತಾ ಇಲ್ಲ. ಆಕ್ಷನ್ನು, ಆ ಒಂದು ನುಡಿ ಇಲ್ಲ, ಸರಿ ನಡೆ ಇಲ್ಲ. ನುಡಿ ಇದೆ, ನಡೆ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು. ದಿಸ್ ಇಸ್ ದ ರೀಸೆಂಟ್ ಫಿನಾಮಿನಾ. ಇವ್ರು ಯಾರು ನನ್ನ ತರಕ್ಕೆ ಅಥವಾ ನಮಗಿಂತ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇನ್ನೊಂದರಲ್ಲಿ ಸ್ವಾತಂತ್ರ್ಯ ಪೂರ್ವ ಸಂದರ್ಭದಲ್ಲಿ ಶಾಂತವೇರಿ ಗೋಪಾಲಗೌಡರು 1 ವೋಟು, ನನಗೊಂದು ಆದರ್ಶವಾಗಿ ನಾನು ಅದನ್ನು 20 ವರ್ಷನ ಹೇಳ್ತಾ ಇದ್ದೀನಿ. 1 ವೋಟು 1 ನೋಟು, 1 ವೋಟು 1 ನೋಟು ಅಂತ ಅವ್ರು ಹೋದಾಗ ಅವ್ರನ್ನ ಗೆಲ್ಸಿದ್ರು. ಮಾದೇಗೌಡರು ಇತ್ತೀಚೆಗೆ ಒಂದು ಸಭೆನಲ್ಲಿ ಹೇಳಿದೆ, ಇಲ್ಲಿ ಇದರಲ್ಲಿ ಮಂಡ್ಯದಲ್ಲಿ. ಅವರು ಎಲೆಕ್ಷನ್ ನಿಂತಾಗ 1960s 15,000 ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸ್ಕೊಡ್ತಾರಂತೆ. ಅದರಲ್ಲಿ ಎಲೆಕ್ಷನ್ ಜನಕ್ಕೆ. ಎಲೆಕ್ಷನ್ ಸ್ವತಃ ಮಾದೇಗೌಡರು ಹೇಳಿರೋದನ್ನ ನಾವು ಹಿರೇಮಠರು ನಾವು ಭೇಟಿ ಮಾಡಕ್ಕೆ ಹೋದಾಗ ಹೇಳಿದ್ದವರು. 12,000 ರೂಪಾಯಿ ಖರ್ಚಾಗುತ್ತಂತೆ, ಇನ್ನು 3,000 ರೂಪಾಯಿ ಉಳಿತೆ. ಏನು ಮಾಡಬೇಕು ಅಂದಾಗ, ಗೌಡ್ರೆ ನಿಮಗೆ ಮಂಡ್ಯದಲ್ಲಿ ಮನೆ ಇಲ್ಲ, ನೀವು ಮದ್ದೂರಿನ MLA, ಆದರೆ ನಿಮ್ಗೆ ಮಂಡ್ಯದಲ್ಲಿ ಮನೆ ಇಲ್ಲ, ಒಂದು ಸೈಟ್ ತಗೊಂಡು ಮನೆ ಮಾಡ್ಕೊಳ್ಳಿ ಅಂತ ಇರುತ್ತೆ. ಆ 3,000 ರೂಪಾಯಿಯಲ್ಲಿ ಉಳಿದಿದ್ದ ಹಣದಲ್ಲಿ ಮಂಡ್ಯದ DC ಆಫೀಸ್ ಎದುರುಗಡೆ ಇರುವಂಥ ಒಂದು ಲೇಔಟಲ್ಲಿ ಅವತ್ತಿಗೆ ಅದು ಹಳೆ ಏನು ಹೊರಗಿನ ಲೇಔಟು, ಅಲ್ಲೊಂದು ಸೈಟ್ ಮಾಡಿಕೊಂಡು ಅದೇ ಮನೆಯಲ್ಲಿ ಆವತ್ತು ಕಟ್ಟಿದ ಮನೆಯಲ್ಲೇ ಅವ್ರಿಗೆ ಸಾಯೋ ತನಕ ಇದ್ರು. ಇದೇ ಮನೆ, ನಾನು ಈ ಮನೆ ಹೆಂಗೆ ಮಾಡ್ಕೊಂಡೆ, ಈ ಸೈಟ್ ಹೆಂಗೆ ಮಾಡ್ಕೊಂಡೆ ಅಂತ ಜನರು ಅಂದರೆ ಕೊಟ್ಟಿದ್ದು ದೇಣಿಗೆ. ಸೊ ಆವತ್ತು ಜನ ಹಂಗೆ ಕೊಡ್ತಾ ಇದ್ರು. ಇವತ್ತು ನಾವೇ ನೋಡಿದಾಗೆ ಜನಕ್ಕೆ ನೀವು ದೇಣಿಗೆ ಕೊಡ್ಬೇಕು, ಇವನೆಂತ ರಾಜಕಾರಣಿನಯ್ಯ, ಇವನೆಂತ ರಾಜಕೀಯ ಪಕ್ಷವಯ್ಯ, ಅವನು ಕೊಡಬೇಕು, ನಮ್ಮ ಹತ್ರ ದುಡ್ಡು ಕೇಳ್ತಾನಲ್ಲ ಭಿಕ್ಷುಕ್ ನನ್ನ ಮಗ ಅಂತಾರೆ ಎಷ್ಟೋ ಜನ. ನಿಜವಾಗ್ಲು ಸರ್ ಜನ ಹೇಳಲ್ವಾ, ದುಡ್ಡು ಇಲ್ಲ, ಎಣ್ಣೆನೂ ಓಡಿಸಲ್ಲ, ಬಂದ್ಬಿಟ್ಟ ಓಟ್ ಕೇಳಕ್ಕೆ ಅಂತೇಳಿ? ಅದು ಗೊತ್ತಿಲ್ಲದೆ ಇರೋ, ನಮ್ಮ ಪಕ್ಷದ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಇರೋ ಅಂಥವ್ರು ಎಷ್ಟೋ ಸಲ ಬಂದು, ಸರ್ ಏನಾದ್ರು ಕೊಡ್ಸಿ ಸರ್, ಊಟ ಕೊಡ್ಸಿ ಸರ್ ಅಂತ ಕೇಳಿದ್ದಾರೆ. ಅದು ಗೊತ್ತಿಲ್ಲದೆ ಇರೋರು, ಗೊತ್ತಿಲ್ಲದೆ ಇರೋರು. ಆದರೆ ಗೊತ್ತಿರೋರು ಕೂಡ ನಮ್ಮ ಹತ್ರ ವಿರುದ್ಧವಾಗಿ ಮಾತಾಡಲ್ಲ. ಆದರೆ ಅವ್ರ ಅಭಿಪ್ರಾಯ ಇದೇನೆ, ಇವನು ಎಲೆಕ್ಷನ್ ಗೆಲ್ಲಬೇಕು, ಚುನಾವಣಾ ರಾಜಕಾರಣ ಮಾಡಬೇಕು, ಪಕ್ಷಾಧಿಕಾರಿ ಬರಬೇಕು ಅಂತಾರೆ. ದುಡ್ಡಿಲ್ದೆ ಹೆಂಗೆ ರಾಜಕಾರಣ ಮಾಡ್ತಾರೆ? ಗುಳ್ಳು ನನ್ನ ಮಗ ಇವನು, ಲೂಸರು, ಗುಬಾಲು ಅಂತಾರೆ, ಅಂದ್ಕೊಳ್ತಾರೆ. ಬಾಯಲ್ಲಿ ಹೇಳಿದ್ರೆ ನಮ್ಮ ಹತ್ರ ಹೇಳ್ದೇ ಇರ್ಬೋದು, ಹಿಂದೆ ಹೇಳ್ತಾರೆ. ಹಾಗಾಗಿ ಇದು ನಮ್ಮದು ಸಮಸ್ಯೆ ಇರುವಂಥದ್ದು, ಕಾಲದ ಸಮಸ್ಯೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ನನ್ನ ಪ್ರಕಾರ
ನೀವು ಹೇಳ್ದಂಗೆ ಪ್ಯಾಕೇಜ್ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದರಲ್ಲಿ ಅದಕ್ಕೊಂದು ತಂತ್ರ ಮಂತ್ರ ಇರುತ್ತೆ. ನಾನು ತುಂಬ ನಾಟಕೀಯವಾಗಿನೋ ಅಥವಾ ಪಿತೂರಿ ತರಕ್ಕೋ ಅಥವಾ ತುಂಬ ಕಾನ್ಷಿಯಸ್ ಆಗಿನೋ ಇವೆಲ್ಲ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದಾಗಿ ನನಗಾಗಲ್ಲ. ಬೇರೆ ಯಾರಾದ್ರು ಮಾಡ್ತೀವಿ ಅಂದರೆ ಮಾಡಲಿ, ಬಟ್ ನನಗೇನೆ ಸ್ವಲ್ಪ ನಾಟಕ ಮಾಡಬೇಕು, ನಟನೆ ಮಾಡಬೇಕು ಅಂದರೆ ಇಟ್ಸ್ ಹೈಲಿ ಇಟ್ಸ್ ಬಿಯಾಂಡ್ ಯು. ಬಿಯಾಂಡ್ ನಿಮ್ಗೆ ಕೇಜ್ರಿವಾಲ್ ನೋಡಿದಾಗ ಎಷ್ಟು ಚೆನ್ನಾಗಿ ನಾಟಕ ನಿಮ್ಗೆ. ನಾನು ಒಂದು ಐ ಡೋಂಟ್ ವಾಂಟ್ ಟು ಟಾರ್ಗೆಟ್ ನೀವು ಸಿಂಗಲ್ ಪೊಲಿಟಿಷಿಯನ್, ಲೆಟ್ಸ್ ಎ ಎನಿ ಪೊಲಿಟಿಷಿಯನ್, PM ಇಂದ CM ಇಂದ ಕೇಜ್ರಿವಾಲ್ ಇಂದ ಹಿಡಿದು ನೋಡಿದಾಗ ಅನ್ಸಲ್ವಾ ವೆರಿ ಸ್ಮಾರ್ಟ್ ಅಂತ. ದೇ ಆರ್ ನಾಟ್ ಎ ಸಿಂಗಲ್ ಪರ್ಸನ್, ಇಟ್ಸ್ ಎ ಟೀಮ್. ಇಟ್ಸ್ ಎ ಟೀಮ್ ದಟ್ ಈಸ್ ಬಿಹೈಂಡ್ ದೆಮ್ ದಟ್ ಈಸ್ ಮೇಕಿಂಗ್ ಆಲ್ ದೀಸ್ ಥಿಂಗ್ಸ್. ನಮಗೆ ಆ ಥರಕ್ಕೆ ನೋಡಿದಾಗ ನಮ್ಮ ಪಕ್ಷದಲ್ಲಿ ಇರುವಂಥವರೆಲ್ಲ ತುಂಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥವ್ರು, ಬಹಳ ಜನ ಬುದ್ಧಿವಂತರು, ಇಂಟೆಲೆಕ್ಚುಯಲ್ಸ್ ಅಂತ ಆಗಲಿ ಅಥವಾ ತುಂಬ ಏನು ದುಡ್ಡಿರೋರು ಅಂತ ಆಗಲಿ ಅಲ್ಲ. ಸೊ ದೇ ಡೋಂಟ್ ನೋ ದಿ ಸಾಫ್ಟ್ ಸ್ಕಿಲ್ಸ್. ಆಮ್ ಆದ್ಮಿ ಪಾರ್ಟಿಲಿ ಇತ್ತದು. ಆಮ್ ಆದ್ಮಿ ಪಾರ್ಟಿ ಬಂದು ನಾನು ಇದ್ನಲ್ಲಿ ಇಲ್ಲಿ ನೋಡಿದ್ನಲ್ವಾ, HNI ಥರದ ಜನ, ಪ್ಯಾಕೇಜ್ ಮಾಡೋದಕ್ಕೆ ಗೊತ್ತಿರೋಂಥ ಜನ, ಮಾರ್ಕೆಟ್ ಮಾಡೋದಕ್ಕೆ ಅದೇನೆ ಪ್ಯಾಕೇಜು ಮಾರ್ಕೆಟ್ ಮಾಡೋದಕ್ಕೆ ಗೊತ್ತಿರೋ ಜನ, ಮತ್ತೆ ಪೀಪಲ್ ಹೂ ಕುಡ್ ಫಂಡ್ ದಟ್. ಸರ್ ಮತ್ತೊಂದು ಟೆಕ್ನಾಲಜಿ ಒಳ್ಳೆ ಸ್ಕಿಲ್ಸ್ ಬೇಕು ಅಂದರೆ ಈಸ್ ಎಕ್ಸ್ಪೆನ್ಸಿವ್. ಹಿ ಆರ್ ಶಿ ದೇ ಡೋಂಟ್ ಕಮ್ ಚೀಪ್, ಸೊ ದೇ ಆರ್ ಎಕ್ಸ್ಪೆನ್ಸಿವ್. ಸೊ ಅದನ್ನ ಪೇ ಮಾಡಬೇಕಲ್ಲ ನೀವು. ಹೂ ಇಸ್ ಗೋಯಿಂಗ್ ಟು ಪೇ? ನಮಗೆ ವಿ ಹ್ಯಾವ್ ಆಲ್ ದೋಸ್ ವೀಕ್ನೆಸಸ್ ಆರ್ ಡ್ರಾಬ್ಯಾಕ್ಸ್. ಸರ್ ಈಗ ನಿಮ್ದು KRS ಸೋಷಿಯಲ್ ಮೀಡಿಯಾ ಯಾರು ನೋಡ್ಕೊತಿದ್ದಾರೆ? ಸೋಷಿಯಲ್ ಮೀಡಿಯಾ ನಾನೇ ನೋಡ್ಕೊಳ್ತೀನಿ, ಇನ್ನೊಂದಿಬ್ರು ಬೋರ್ ನೋಡ್ಕೊಳ್ತಾರೆ, ನಾವೆಲ್ಲರೂ ಅಡ್ಮಿನ್ಗಳೇ. ಎಲ್ಲರೂ ಅಡ್ಮಿನ್ಗಳು. ಅದನ್ನ ಯಾರು ಪ್ರೊಫೆಷನಲ್ಗಳು ಮ್ಯಾನೇಜ್ ಮಾಡ್ತಾ ಇಲ್ಲ. ನಿಮ್ದು PR ಯಾರು ನೋಡ್ಕೋತಾರೆ? PR ನಾವೇ ನೋಡ್ಕೊಳ್ಳೋದು. ನಮ್ಮಲ್ಲಿ ನಿಮ್ದು ನೀವು ರೋಡ್ ಸೈಡ್ ಚಟ್ಟ ಮಾಡಿ ತಿನ್ನೋದನ್ನ ರವಿಕೃಷ್ಣ ಅಣ್ಣ ತುಂಬಾ ಸಿಂಪಲ್ ಅಂತ ಹೇಳಿ ವಿಡಿಯೋ ಎಲ್ಲ ಮಾಡಾಕಲ್ಲ ಯಾರು, ಆತರ ಏನಿಲ್ಲ. ಅಲ್ಲ, ನಮ್ಮವ್ರು ಯಾರೋ ಮಾಡ್ತಿರುವಾಗ ಅದು ವೈರಲ್ ಆ ತರ. ನೀವು ನಮ್ಮವ್ರು ಯಾರೋ ನಾವು ಕೂತಿದ್ದಾವಾಗ ಫೋಟೋ ತೆಗೆದು ಹಾಕ್ತಾರೆ, ಅದನ್ನ ಇನ್ಯಾವನೋ ನೋಡಿ ನಮ್ಮ ಅಧ್ಯಕ್ಷರು ಅಥವಾ ಇನ್ನೊಬ್ರು ಎಷ್ಟು ಸಿಂಪಲ್ ಅಂತ ಹಾಕ್ತಾರೆ ಹೊರತು ಅದನ್ನು ಪ್ಯಾಕೇಜ್ ಮಾಡಲ್ಲ. ಈಗ ನಾವು ಇಲ್ಲಿ ಕೂತ್ಕೊಳ್ತೀನಿ ಸರ್, ಹೋಗಲ್ಲಿ ಕೂತ್ಕೊಳ್ಳಿ ಸರ್, ನಾನು ಫೋಟೋ ತೆಗಿತೀನಿ, ಹಿಂಗೆ ಮಾಡ್ತೀನಿ ಅಂತ ಯಾರು ಮಾಡಲ್ಲ. ಜನರಲ್ ಆಗಿ ನ್ಯಾಚುರಲ್ ನಡೀತಾ ಇರುತ್ತೆ. ಹಾಗಿದೆ ಒಂದು ವಿಡಿಯೋ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರೋಗ್ಯ ಇದ್ದು ಒಂಚೂರು ಶಿ ಇಸ್ ವೆರಿ ತುಂಬ ಒಂದು ಇದರಲ್ಲಿ ಕಟ್ನಿಟ್ಟು ಕೆಲವೊಂದು ವಿಚಾರಗಳಲ್ಲಿ ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಇವನ್ ದೋ ಶಿ ವಾಸ್ ಇನ್ ದ US, ಶಿ ವರ್ಕ್ಡ್ ಇನ್ ಮೆನಿ ಇದರಲ್ಲಿ ಬೇರೆ ಸೆಟಪಲ್ಲೆಲ್ಲ. ಅವರು ನಾವು ಜಯನಗರ ಎಲೆಕ್ಷನ್ ನಿಂತಾಗ ಪ್ರತಿ ದಿವಸ ಮನೆಯಿಂದ ಊಟ ತರ್ತಾ ಇದ್ರು. ನಾನು ಅಲ್ಲಿ ಹೋಟ್ಲಲ್ಲಿ ಮಾಡ್ತಾ ಇದ್ದೆ, ಯಾಕಂದ್ರೆ ಕಾರ್ಯಕರ್ತರ ಜೊತೆ ಎಲ್ಲ ತಿನ್ಬೇಕು ಅಂತೇಳಿ. ನಾವು ಕಾರ್ಯಕರ್ತರು ಎಲ್ಲಿರ್ತಾರೋ ಅವ್ರ ಜೊತೆಗೆ ಊಟ ಮಾಡ್ತಾ ಇದ್ದೆ. ಬಟ್ ಮೈ ವೈಫ್ ಯೂಸ್ ಟು ಬ್ರಿಂಗ್ ಬಾಕ್ಸ್ ಫ್ರಮ್ ದ ಹೋಮ್. ಅದನ್ನ ನೀವು ಸಿಂಪಲ್ ಅಂತ ಪ್ಯಾಕೇಜ್ ಮಾಡಿಲ್ಲ? ಹೇಳ್ತೀನಿ ಕೇಳಿ, ದೊಡ್ಡ ವೈರಲ್ ಆಗ್ಬಿಡ್ತೊಂದು. ಆಮೇಲೆ ಒಂದಷ್ಟು ದಿವಸ ಆದಮೇಲೆ ನಾನು ಇಬ್ರು ತಿನ್ನೋಣ, ಏನು ಜೊತೆಗೆ ನೀನು ಒಬ್ಬಳೇ ತಿನ್ನೋದು ಅಂತೇಳಿ ಸ್ವಲ್ಪ ಹೆಚ್ಚಿಗೆ ತಗೊಬರೋದಕ್ಕೆ ಹೇಳಿ ನಾನು ನಮ್ಮ ಮನೆಯವ್ರು ಇಬ್ರು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮಿಕ್ಕವರೆಲ್ಲರೂ. ಸೊ ಅಲ್ಲೊಂದು ಹೋಟ್ಲ್ ಇದೆ ಜಯನಗರ 4th ಬ್ಲಾಕ್ ಅಲ್ಲಿ, ಇದು 9th ಬ್ಲಾಕ್ ಅಲ್ಲಿ. ಆ ಹೋಟ್ಲ್ ಪಕ್ಕದಲ್ಲಿ ನಮ್ಮವರೆಲ್ಲ ಹೋಟ್ಲ್ ಊಟ ಮಾಡ್ತಿದ್ರು, ದರ್ಶಿನಿ ಹೋಟೆಲ್ ತರಕ್ಕೆ. ಅದ್ರ ಪಕ್ಕದ ಇದರಲ್ಲಿ ಫುಟ್ಪಾತ್ ಅಲ್ಲಿ ಒಂದು ಗೋಡೆ, ದೊಡ್ಡ ಫುಟ್ಪಾತ್ ಅಂದ್ರೆ ಒಂದು 10 ಅಡಿ ಫುಟ್ಪಾತ್, ಮುಂದೆ ಒಂದು 5 ಅಡಿ, ಹಿಂದೆ ಒಂದು 5 ಅಡಿ ಜನ ಓಡಾಡದೆ ಇರೋ ಕಾಂಪೌಂಡ್ಗೆ. ಆ ಕಾಂಪೌಂಡ್ ಮುಂದೆ ಕೂತ್ಕೊಂಡು ನಾನು ನನ್ನ ಹೆಂಡತಿ ಇಬ್ರು ಊಟ ಮಾಡ್ತಾ ಇದ್ವಿ. ಈಗಲೂ ಅದು ವೈರಲ್ ಐಕಾನಿಕ್ ಫೋಟೋ. ಎಷ್ಟು ಲಕ್ಷಗಳೇನು, 50 ಲಕ್ಷ, 1 ಕೋಟಿ ನೋಡಿರ್ಬೋದು ಆ ಫೋಟೋ. ನೋಡಿರ್ಬೋದು. ಅದೇನು ನಮ್ಮ ಹುಡುಗರು ಯಾರೊಬ್ರು ಫೋಟೋ ತೆಗೆದು ಹಾಕೋದು ಅಷ್ಟೇ. ನಾವು ನಮ್ಮ ಪಾಡಿಗೆ ನಾನು ನನ್ನ ಹೆಂಡತಿ ನಾವೇನೋ ಮಾತಾಡ್ಕೊಂಡು ಏನೋ ತಿಂತಾ ಇದ್ದೀವಿ, ಚಪಾತಿನೋ ರೈಸೋ. ಆ ಫೋಟೋ ಬಹಳ ಅದ್ಭುತವಾಗಿ ಬಂತು. ಬರೆದ್ರು ಅದ್ರ ಬಗ್ಗೆ. ಆ್ಯಕ್ಚುಲಿ ಅಗ್ನಿಲೋ ಏನೋ ನಮ್ಮ ಬಸವರಾಜ್ ಅಂತ ಒಬ್ರು ಇದ್ರು ಪತ್ರಕರ್ತರು, ಅದರನ್ನ ಫೋಟೋ ಹಾಕಿ ಬರೆದ್ರು. 2018 ನಾನು ಹೇಳ್ತಿರೋದು. ಹಾಗಾಗಿ ಇಟ್ ವಾಸ್ ನೆವರ್ ಸ್ಟೇಜ್ಡ್, ಇಟ್ ವಾಸ್ ನೆವರ್ ಮ್ಯಾನುಫ್ಯಾಕ್ಚರ್ಡ್, ಇಟ್ ವಾಸ್ ಆಲ್ ನ್ಯಾಚುರಲ್. ಸರ್ ಈಗ ಒಂದು ಅದೇ ನೀವು ಇಷ್ಟನ್ನೇ ಬೇರೆಯವರು ರಾಹುಲ್ ಗಾಂಧಿ ಆಗಲಿ, ನರೇಂದ್ರ ಮೋದಿ ಆಗಲಿ, ಕೇಜ್ರಿವಾಲ್, ಕರ್ನಾಟಕದ DK ಶಿವಕುಮಾರ್ ಆಗಲಿ, ಅಥವಾ ಯಾವುದೇ MLA ಆಗಲಿ, ಅವನಿಗೆ ಅಣ್ಣ ನೀನು ಹೋಗಿ ಇಲ್ಲಿ ಕೂತ್ಕೊಳ್ಳೋಣ, ನಾನು ಫೋಟೋ ತೆಗಿತೀನಿ, ನೀನು ಹಿಂಗೆ ಮಾಡೋಣ, ಹಾಗೆ ಮಾಡೋಣ, ತಿನ್ನೋಣ ಹೀಗೆಲ್ಲ ಹೇಳ್ತಾರಲ್ವ. ಬಡವ್ರನ್ನ ತಪ್ಕೊಳ್ಳೋಣ, ಮುತ್ಕೊಡೋಣ. ಆಮೇಲೆ ಹತ್ತಿಟ್ಬಿಟ್ಟು ಯಾರು ಹೇಳ್ತಾರೆ, ಯಾವುದೋ ಒಂದು ಹಿಂದೆ ಒಬ್ಬ ಮುಖ್ಯಮಂತ್ರಿ ಇದ್ದ, ಮುಟ್ಟಿದ ತಕ್ಷಣಕ್ಕೆ ಅದು ಇಟ್ಸ್ ನಾಟ್ ಬ್ಯಾಡ್ ಥಿಂಗ್. ಯಾಕಂದ್ರೆ ನಮಗೇನೋ ವೈರಲ್ ಇನ್ಫೆಕ್ಷನ್ ಆಗುತ್ತೆ, ಬಾಡಿ ಇಮ್ಯುನಿಟಿ ಕಡಿಮೆ ಇದ್ದಾಗ ಯು ಆರ್ ಎ ಡಾಕ್ಟರ್. ಸೊ ನಿಮ್ಗೆ ಗೊತ್ತಿದೆ ಇನ್ಫೆಕ್ಷನ್ ಕಡಿಮೆ, ಇಮ್ಯುನಿಟಿ ಕಡಿಮೆ ಇದ್ದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಏನಂತಾರೆ ಅದನ್ನ, ಸ್ಯಾನಿಟೈಸರ್ನ ಉಚ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಐ ಡೋಂಟ್ ಸೇ ಇಟ್ಸ್ ಎ ವೆರಿ ಇನ್ಸೆನ್ಸಿಟಿವ್ ಅನ್ಕೋದು ಕೆಲವೊಂದು ವಿಚಾರಗಳಲ್ಲಿ. ಸೈಂಟಿಫಿಕ್ they should do it because we are exposed to, public people are exposed to more situations, more infections. ಹಾಗಾಗಿ ಅವರು ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಂತೇಳಿ ನೀವು ಅದನ್ನೇ ಒಂದು ಮುಟ್ಬಾರ ಅನ್ನೋ ತರಕ್ಕೆ ಎಲ್ಲ ಮಾಡ್ಕೊಂಡಿರುವಂಥವ್ರು ಎಲೆಕ್ಷನ್ ಟೈಮಲ್ಲಿ ಬಂದು ತಪ್ಕೊಳ್ಳೋದೇನು, ಮುತ್ಕೊಳ್ಳೋದೇನು, ಎತ್ಕೊಳ್ಳೋದೇನು ಇವೆಲ್ಲ ಇರುತ್ತಲ್ಲ. ಎಲೆಕ್ಷನ್ ವೋಟಿಂಗ್ ಮುಗಿದ ನೆಕ್ಸ್ಟ್ ದಿನ ಫಾರಿನಲ್ಲಿ ಇರ್ತಾರೆ. ಒಂದು ವೀಕ್ ರಜೆ ಆಗಿ ಕೌಂಟಿಂಗ್ ದಿನ ಬಂದ್ಬಿಡ್ತಾರೆ. ಆ ಕೌಂಟಿಂಗ್ ನೆಕ್ಸ್ಟ್ ಡೇ ಇದ್ರೆ ಇಲ್ಲೇ ಇರ್ತಾರೆ. ಅದೇನಾದ್ರು ಒಂದು ವಾರ ದಿವಸ ಮುಂದಕ್ಕೆ ಹೋಯ್ತು ಅಂದ್ರೆ ಎಲೆಕ್ಷನ್ ಹಿಂದಿನ ದಿವಸ ತನಕ ಆರಾಮಾಗಿರ್ತಾರೆ. ಕೌಂಟಿಂಗ್ ದಿನ ಇರ್ತಾರೆ. ಕೌಂಟಿಂಗ್ ದಿನ ಮಾತ್ರ ಪಕ್ಕ.